ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕತೆ ದಿನಕ್ಕೊಂದು ಕಥೆಯ ಸರಣಿಯಲ್ಲಿ ಮತ್ತೊಮ್ಮೆ ತೆನಾಲಿ ರಾಮಕೃಷ್ಣರ ಬುದ್ಧಿವಂತಿಕೆಯನ್ನು ಕೊಂಡಾಡುವ ಕತೆ. ಈ ಕಥೆಯನ್ನು ಆನಂದಿಸುತ್ತೇನೆಂದು ಭಾವಿಸುತ್ತೇನೆ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಥೆಯನ್ನು ಮಿಸ್ ಮಾಡದೆ ಕೊನೆಯವರೆಗೂ ಕೇಳಿ. ಬಾದಶಾ ಅಕ್ಬರ್ನ ದರ್ಬಾರಿನಲ್ಲಿ ಬೀರಬಲನಿದ್ದ. ಅವನಂತೆಯೇ ವಿಜಯನಗರ ರಾಜ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ತೆನಾಲಿ ರಾಮಕೃಷ್ಣನಿದ್ದ. ಅಕ್ಬರ್ನ ಮೋಜಿನ ಪ್ರಶ್ನೆಗಳಿಗೆ ಬೀರಬಲನು ಚಾಣಾಕ್ಷತನದ ಉತ್ತರ ನೀಡಿ ಮನರಂಜಿಸುತ್ತಿದ್ದ. ಹಾಗೆಯೇ ಬಾದ್ಶಾಹನಿಂದ ಬಹುಮಾನ ಪಡೆಯುತ್ತಿದ್ದ. ಅದರಂತೆಯೇ ತೆನಾಲಿ ರಾಮಕೃಷ್ಣ ತನ್ನ ತೀಕ್ಷ್ಣ ಬುದ್ಧಿಶಕ್ತಿಯಿಂದ ಅನೇಕ ಪಂಡಿತರನ್ನು, ಪೈಲ್ವಾನರನ್ನು ಮತ್ತು ಜಾದೂಗಾರರನ್ನು ಸೋಲಿಸಿದ ಕಥೆಗಳು ಪ್ರಚಲಿತದಲ್ಲಿವೆ. ಆ ಕಥೆಗಳಲ್ಲಿ ಇವತ್ತಿನ ಕಥೆಯೂ ಒಂದು. ಒಮ್ಮೆ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಒಬ್ಬ ಬಂಗಾಳ ದೇಶದ ಶ್ರೇಷ್ಠ ಜಾದೂಗಾರ ಬಂದಿದ್ದ. ಅವನು ತನ್ನ ಕೈಚಳಕದಿಂದ ಒಂದು ವ್ಯಕ್ತಿಯ ರುಂಡ ಮುಂಡಗಳನ್ನು ಕತ್ತರಿಸಿ ತೋರಿಸಿದ, ಮತ್ತೆ ಜೋಡಿಸಿ ತೋರಿಸಿದ. ಒಂದು ಡಬ್ಬಿಯಲ್ಲಿ ಪಾರಿವಾಳ ಹಾಕಿದ. ಅದೇ ಡಬ್ಬಿಯಿಂದ ಗಿಳಿ, ಕೋಗಿಲೆ, ಕಾಗೆಗಳನ್ನು ತೆಗೆದು ತೋರಿಸಿದ. ಒಂದು ಖಾಲಿ ಬರಿದಾದ ತಂಬಿಗೆಯಿಂದ ಸತತ ನೀರು ಸುರಿಸಿದ. ಅದರಿಂದಲೇ 100 ಬೆಳ್ಳಿ ರೂಪಾಯಿ ನಾಣ್ಯಗಳನ್ನು ಸುರಿಯುವುದನ್ನು ತೋರಿಸಿದ. ರಾಜ, ಮಂತ್ರಿ, ಸಭಾಸದರು ನೋಡಿ ಬೆರಗಾದರು. ಕೃಷ್ಣದೇವರಾಯ ಜಾದೂಗಾರನ ಪ್ರತಿಭೆಯನ್ನು ಮೆಚ್ಚಿ ಬಹುಮೂಲ್ಯ ಬಹುಮಾನ ನೀಡಿದ. ಜಾದೂಗಾರನಿಗೆ ತನ್ನ ಪ್ರತಿಭೆ ಮೇಲೆ ಅಹಂಕಾರವಿತ್ತು. ತನ್ನಂಥ ಜಾದೂ ಪ್ರಯೋಗ ಮಾಡುವವರು ಯಾರಾದರೂ ಇದ್ದರೆ ಮುಂದೆ ಬರಬೇಕು. ನನಗೆ ಮಾಡಲಾರದ ಜಾದೂ ಪ್ರಯೋಗ ಮಾಡಿ ತೋರಿಸಬೇಕು. ಅಂಥವರಿಗೆ ನಾನು ಸೋಲು ಒಪ್ಪಿಕೊಂಡು ನನ್ನ ಬಹುಮಾನ ಕೊಡುತ್ತೇನೆ ಎಂದನು. ಇದನ್ನು ಕೇಳಿ ಯಾರೂ ಮುಂದೆ ಬರಲಿಲ್ಲ. ತೆನಾಲಿ ರಾಮಕೃಷ್ಣ ಎದ್ದು ಮುಂದೆ ಬಂದ. 1 ಗಂಟೆಯ ನಂತರ ತಾನು ಜಾದೂ ಮಾಡಿ ತೋರಿಸುವುದಾಗಿ ಹೇಳಿದ. ಅಲ್ಲಿಂದ ಅವನು ಸೀದಾ ತನ್ನ ಮನೆಗೆ ಹೋಗಿ ಒಂದು ಪೆಟ್ಟಿಗೆ ತುಂಬ ಕೆಂಪು ಖಾರ ತಂದ. ಇನ್ನೊಂದು ಪೆಟ್ಟಿಗೆಯಲ್ಲಿ ಸೂಸುಮಣ್ಣು ತಂದ. ಮತ್ತೊಂದು ಗಾಜಿನ ಬಾಟಲಿಯಲ್ಲಿ ಔಷಧ ತುಂಬಿ ತಂದ. ಅವನು ಜಾದೂಗಾರನನ್ನು ಕುರಿತು, ಜಾದೂಗಾರರೇ, ನಾನು 2 ಕಣ್ಣುಗಳನ್ನು ಮುಚ್ಚಿಕೊಂಡು ಮಾಡಿದ್ದನ್ನು ನೀವು 2 ಕಣ್ಣುಗಳನ್ನು ತೆರೆದು ಮಾಡಿ ತೋರಿಸಬೇಕು, ಆಗಬಹುದೇ ಎಂದು ಸವಾಲು ಹಾಕಿದ. ಜಾದೂಗಾರನು ಸುಲಭವಾಗಿ ಒಪ್ಪಿಕೊಂಡ. ತೆನಾಲಿ ರಾಮನು ಎಲ್ಲರಿಗೆ ಕಾಣುವಂತೆ ನಿಂತುಕೊಂಡ. ತನ್ನ 2 ಕಣ್ಣುಗಳನ್ನು ಮುಚ್ಚಿಕೊಂಡು ಮೊದಲು ಸೂಸುಮಣ್ಣು, ನಂತರ ಖಾರದ ಪುಡಿ ಸುರುವಿಕೊಂಡ ಮೇಲೆ ಕಣ್ಣುಗಳನ್ನು ಜೋರಾಗಿ ತಿಕ್ಕಿಕೊಂಡ. ನಂತರ ಬಾಟಲಿಯಲ್ಲಿರುವ ಔಷಧವು ಭಯಂಕರ ವಿಷವೆಂದು ಹೇಳಿದ. 1 ಹನಿಯು ಕಣ್ಣೊಳಗೆ ಹೋದರೆ ಕಣ್ಣು ಕುರುಡಾಗುತ್ತದೆ ಎಂದು ಹೇಳಿದ. ಆ ಔಷಧವನ್ನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಸುರುವಿಕೊಂಡ, ಚೆನ್ನಾಗಿ ತಿಕ್ಕಿಕೊಂಡ. ನಂತರ ತಾನು ಮಾಡಿದಂತೆ ಮಾಡಿ ತೋರಿಸಲು ಜಾದೂಗಾರನಿಗೆ ಆಹ್ವಾನಿಸಿದ. ಇದನ್ನೆಲ್ಲ ನೋಡಿದ ಜಾದೂಗಾರನಿಗೋ ದಿಕ್ಕೇ ತೋಚದಂತಾಯಿತು. ಕಣ್ಣುಗಳನ್ನು ತೆರೆದು ಸೂಸುಮಣ್ಣು, ಖಾರ ಮತ್ತು ಭಯಂಕರ ವಿಷವನ್ನು ಸುರಿದುಕೊಂಡರೆ ಕಣ್ಣು ಹಾಳಾಗಿ ಹೋಗುತ್ತವೆ ಎಂದು ಅಂಜಿದ. ಸೋಲನ್ನೊಪ್ಪಿಕೊಂಡ ಜಾದೂಗಾರ ರಾಜ ಕೊಟ್ಟ ಬಹುಮಾನಗಳನ್ನೆಲ್ಲ ತೆನಾಲಿ ರಾಮಕೃಷ್ಣನಿಗೆ ಕೊಟ್ಟು ಮುಂದಿನ ರಾಜ್ಯಕ್ಕೆ ಪ್ರಯಾಣ ಬೆಳೆಸಿದನು. ಈ ಕಥೆಯಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ, ನಿಜವಾದ ಶಕ್ತಿಯು ಕೇವಲ ದೈಹಿಕ ಶಕ್ತಿಯಷ್ಟೇ ಅಲ್ಲ, ಬುದ್ಧಿವಂತಿಕೆಯಲ್ಲಿಯೂ ಇದೆ. ತೆನಾಲಿ ರಾಮನಂಥ ಬುದ್ಧಿವಂತರು ಇದನ್ನು ಪದೇ ಪದೇ ಸಾಬೀತುಪಡಿಸುತ್ತಿದ್ದಾರೆ. ಜಾದೂ, ತಂತ್ರಗಳು ಅಥವಾ ಬಾಹ್ಯ ಶಕ್ತಿಗಳನ್ನು ಅವಲಂಬಿಸುವ ಬದಲು ನಮ್ಮ ಬುದ್ಧಿಶಕ್ತಿಯ ಮೇಲೆ ಅವಲಂಬಿತವಾದರೆ ಅದು ನಮ್ಮನ್ನು ಎಂಥದೇ ಸಂಕಷ್ಟದಿಂದ ಪಾರು ಮಾಡುತ್ತದೆ. ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ. ಇದೇ ತರಹದ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿ. ಇನ್ನೂ ಸಾಕಷ್ಟು ಕಥೆಗಳು ನಿಮಗಾಗಿ ಕಾಯುತ್ತಿವೆ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ.